ಪ್ರಶಾಂತ್, ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳದೇ ಇರುವ ನಿರ್ಧಾರ ಅಂದರೆ ಈ ಚುನಾವಣೆಯಲ್ಲಿ ಇದು ಕೂಡ ಸ್ಟ್ರಾಟಜಿನೇ. ಮೈತ್ರಿ ಇದ್ದರೆ ಆ್ಯಂಟಿ ಇನ್ಕಂಬನ್ಸಿ ವೋಟ್ಗಳು ನೇರವಾಗಿ ಬಿ ಜೆ ಪಿಗೆ ಹೋಗ್ಬಿಡ್ತವೆ. ಅಲ್ಲ ನೋಡಿ, ಇದು ಮಮತಾ ಬ್ಯಾನರ್ಜಿ ಗಮನಕ್ಕೂ ಬಂದಿತ್ತು, ಅದು ಕೇಜ್ರಿವಾಲ್ ಗಮನಕ್ಕೂ ಬಂದಿತ್ತು. ನೀವು ಕಾಂಗ್ರೆಸ್ ಜೊತೆ ಚುನಾವಣೆ ಮೈತ್ರಿ ಮಾಡಿಕೊಂಡಾಗ, ಈಗ ದಿಲ್ಲಿ ಅಂಥ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲೂ ಇದೆ, ದಿಲ್ಲಿಯಲ್ಲೂ ನೋಡಿ, ವಿಧಾನಸಭಾ ಚುನಾವಣೆಯಲ್ಲಿ 4% ವೋಟ್ ತೆಗೆದುಕೊಳ್ಳುತ್ತೆ. ಓಕೆ, ಯಾವುದು? ಕಾಂಗ್ರೆಸ್ ಪಕ್ಷ. ಬಹುತೇಕವಾಗಿ ಕಾಂಗ್ರೆಸ್ನ ಪರಂಪರಾಗತ ಮತದಾರ, ಏನು ಜುಗ್ಗಿ ಜೋಪಡಿ ಮತದಾರ, ಅತಿ ಬಡವ, ಕಡು ಬಡವ ಮತದಾರ ಇದ್ದಾನೆ, ಆತ 2013ರಿಂದ ನಿಧಾನವಾಗಿ ಆಮ್ ಆದ್ಮಿ ಪಾರ್ಟಿಗೆ ಶಿಫ್ಟ್ ಆಗಿದೆ. ಎಸ್. ಹೀಗಿರುವಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಆಮ್ ಆದ್ಮಿ ಪಕ್ಷದ ಗಮನಕ್ಕೆ ಬಂತು, ಲೋಕಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮತದಾರ ಇಸ್ ಶಿಫ್ಟಿಂಗ್ ಟು ಕಾಂಗ್ರೆಸ್. ಎಲ್ಲೆಲ್ಲಿ ಮೈತ್ರಿ ಇದೆ. ಆದರೆ ಕಾಂಗ್ರೆಸ್ನ ಮತದಾರ ಯಾರು ಉಳ್ಕೊಂಡಿದ್ದಾನೆ, ಹೀ ಈಸ್ ಶಿಫ್ಟಿಂಗ್ ಟು ಬಿ ಜೆ ಪಿ. ಇದು ಮಾಯಾವತಿ ಗಮನಕ್ಕೂ ಬಂದಿತ್ತು, ಇದು ಮಮತಾ ಗಮನಕ್ಕೂ ಬಂದಿತ್ತು, ಇದು ಅಗೇನ್ ಅರವಿಂದ್ ಕೇಜ್ರಿವಾಲ್ರ ಗಮನಕ್ಕೂ ಬಂದಾಗ ನೀವು ಗ್ರ್ಯಾಂಡಾಗಿ ಇಲ್ಲ ನಾವು ಸರ್ವಾಧಿಕಾರವನ್ನು ವಿರೋಧಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದರೆ ನಿಮ್ಮ ಮತದಾರ ನಿಮ್ಮ ಜೊತೆ ಯಾಕೆ ಉಳ್ಕೊಂಡಿರ್ತಾನೆ? ಆತ ಆಮ್ ಆದ್ಮಿ ಪಕ್ಷದ ವಿರುದ್ಧ ಅನ್ನುವ ಕಾರಣಕ್ಕೋಸ್ಕರ ನಿಮ್ಮ ಜೊತೆ ಉಳ್ಕೊಂಡಿರ್ತಾನೆ. ಸೊ ಹೀ ಈಸ್ ಇವೆಂಚುಯಲಿ ಶಿಫ್ಟಿಂಗ್ ಟುವರ್ಡ್ಸ್ ಬಿ ಜೆ ಪಿ. ಆ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಮೈತ್ರಿಗೆ, ಕಾಂಗ್ರೆಸ್ ಜೊತೆಗಿನ ಮೈತ್ರಿಗೆ ದಿಲ್ಲಿಯಲ್ಲಿ ಮುಂದಾಗಲಿಲ್ಲ. ಮತ್ತು ನನಗನ್ಸುತ್ತೆ ಅಜಿತ್, ನೋಡಿ, ಈಗ ಕಾಂಗ್ರೆಸ್ಗೆ ಯಾವ ಕಾರಣದಿಂದ ವೋಟ್ ಹಾಕ್ತಕ್ಕಂಥ ಈ ಸೆಕ್ಯುಲರ್ ವೋಟ್ಗಳಿವೆ, ಈಗ ಮುಸ್ಲಿಂ ವೋಟ್ಗಳಿವೆ, ದಲಿತ ಸಮುದಾಯದ ಪರಂಪರಾಗತ ವೋಟ್ಗಳಿವೆ, ಕಡು ಬಡವ ಮತದಾರರಿದ್ದಾರೆ. ಅವರು ಆಮ್ ಆದ್ಮಿ ಪಕ್ಷಕ್ಕೆ ಸಂಪೂರ್ಣವಾಗಿ ಶಿಫ್ಟ್ ಆಗೇ ಆಗಿದೆ. ನೀವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ನಿಮಗೇನು ಮಿಡಲ್ ಕ್ಲಾಸ್ ವೋಟ್ಗಳು ಆಮ್ ಆದ್ಮಿ ಪಕ್ಷಕ್ಕೆ ಶಿಫ್ಟ್ ಆಗ್ತಾ ಇಲ್ಲ. ಅವು ವೋಟ್ಗಳು ಆಮ್ ಆದ್ಮಿ ಪಕ್ಷದ ವಿರುದ್ಧ, ಅಂದರೆ ಅನೇಕ ಮಿಡಲ್ ಕ್ಲಾಸ್ಗಳು ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಹಾಕ್ತಾರೆ, ಬಟ್ ಲೋಕಸಭಾ ಚುನಾವಣೆಯಲ್ಲಿ ದೇ ಆರ್ ಶಿಫ್ಟಿಂಗ್ ಟು ಬಿ ಜೆ ಪಿ. ಹೀಗಿರುವಾಗ ಆಮ್ ಆದ್ಮಿ ಪಕ್ಷಕ್ಕೆ ಅನ್ನಿಸ್ತು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭ ಆಗ್ತಾ ಇಲ್ಲ ಅನ್ನೋದು. ನೀವು ಅಂದರೆ ಸ್ವಲ್ಪ ನಾನು ಏಪ್ರಿಲ್ 12, 2006 ಕರ್ನಾಟಕದಲ್ಲೊಂದು ದುರಂತ ನಡೀತು. ದುರಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ತೀರ್ಕೊಂಡ್ರು, ಅವರ ಅಂತ್ಯಯಾತ್ರೆಯಲ್ಲಿ ಕಲ್ಲು ತೂರಾಟ ನಡೀತು. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಐ ವಿಲ್ ಕನೆಕ್ಟೆಡ್ ಟು ವಿತ್ ಕೇಜ್ರಿವಾಲ್. ಆಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಒಬ್ಬ ಉಪಕುಲಪತಿಗಳಿದ್ದರು, ಡಾಕ್ಟರ್ MS ತಿಮ್ಮಪ್ಪ ಸರ್. ಹಿ ವಾಸ್ ಅ ಸೈಕಾಲಜಿಸ್ಟ್. ಅವರು ಒಂದು ಬ್ಯೂಟಿಫುಲ್ ಆರ್ಟಿಕಲ್ ಕನ್ನಡಪ್ರಭದಲ್ಲಿ ಬರೆದ್ರು. ನನಗೆ ಇನ್ನೂ ಒಂದು ನೆನಪಿದೆ ಆರ್ಟಿಕಲ್. ಅವ್ರು ಏನು ಬರೆದ್ರು ಅಂತಂದರೆ, ಯಾಕೆ ಕಲ್ಲು ತೂರಾಟ ನಡೀತು ಅಂತಂದರೆ, ನಿಮ್ಮ ಮಹಾನಗರಗಳಲ್ಲಿ ಬಡವ ಮತ್ತು ಬಲ್ಲಿದನ ಅಂತರ ಜಾಸ್ತಿ ಆಗ್ತಾ ಇದೆ. ಯಾವಾಗ ಆ ಬಡವ ರಸ್ತೆ ಮೇಲೆ ಆತನಿಗೆ ಅವಕಾಶ ಸಿಕ್ತು, ಆತನ ಮಡುಗಟ್ಟಿದ ದುಃಖ ಮತ್ತು ಆತನ ಮಡುಗಟ್ಟಿದ ಆಕ್ರೋಶ ಕಲ್ಲು ತೂರಾಟದಲ್ಲಿ ಪರ್ಯವಸನಗೊಳ್ತು ಅಂತ. ಅಂದರೆ ಮಹಾನಗರದಲ್ಲಿ ಆ ಒಂದು ಸೆಗ್ಮೆಂಟ್ ಆಫ್ ವೋಟಿಂಗ್ ನಿಶ್ಚಿತವಾಗಿರುತ್ತೆ. ನಾನು ಪೊಲಿಟಿಕ್ಸಿಗೆ ಜೋಡಿಸೋದಾದರೆ ಕೇಜ್ರಿವಾಲ್ ಐಡೆಂಟಿಫೈಡ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.